गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಪುನಃ ನಾವು ಅದೇ ಪ್ರಸಂಗಕ್ಕೆ ಬರ್ತೇವೆ. ಅಂದರೆ ಅಂತೆಯೇ ನಾವು ಸಾಧನೆಯನ್ನು ಮಾಡುತ್ತೇವೆ. ಅಂದರೆ ಯಾರೋ ಒಂದು ಹವನ ಯಜ್ಞವನ್ನೇ ಮಾಡಿ ತನ್ನನ್ನು ತನಗೆ ಸಂತುಷ್ಟನೆಂದುಕೊಳ್ಳುತ್ತಾನೆ. ಅಂದರೆ ನಾನು ಬಹಳ ಸಾಧಿಸಿಕೊಂಡೆ. ಮತ್ಯಾರೋ ಒಂದು ಸ್ವ ಅಧ್ಯಾಯ ಮಾಡಿಕೊಳ್ಳುತ್ತಾರೆ. ಗೀತೆಯದ್ದು ಒಂದು ಅಧ್ಯಾಯ ಪಾಠ ಮಾಡಿದರು, ಅಥವಾ ಯಾವುದೋ ವೇದದ ಯಾವುದೋ ಮಂತ್ರವನ್ನು 4-5 ನೆನಪು ಮಾಡಿ ಹಲವು ಬಾರಿ ಅವುಗಳನ್ನು ರಿಪೀಟ್ ಮಾಡುತ್ತಾ ಇರುತ್ತಾರೆ. ಯಾರ್ಯಾರೋ ಏನೇನೋ ಮಾಡ್ತಿದ್ದಾರೆ. ಈಗ ಪರಮಾತ್ಮ ಒಂದು ನಮಗೆ ಈ ಯಥಾರ್ಥ ವಿಧಿಯನ್ನು ಹೇಳಿದ್ದಾರೆ. ಅಂದರೆ 5 ಯಜ್ಞಗಳನ್ನು ತಾವು ಮಾಡಬೇಕಾಗಿದೆ. ಏಕ ಯಜ್ಞ ಹೈ ಧರ್ಮ ಕಿ, दूसरी यज्ञ है ध्यान, तीसरी यज्ञ हवन की और चौथी यज्ञ परिणाम, और 5वीं यज्ञ है ज्ञान. ಈಗ ಈ ಸತ್ಸಂಗ ಏನು ತಮಗೆ ಹೇಳಲಾಗುತ್ತಿದೆ, ಈ ತತ್ವಜ್ಞಾನ, ಇದು ಜ್ಞಾನ ಯಜ್ಞವಾಗಿದೆ. ತಾವು ಇಲ್ಲಿ ದಾನವನ್ನು ಮಾಡುತ್ತೀರಿ, ತಾವು ಧರ್ಮವನ್ನು ಮಾಡುತ್ತೀರಿ, ತಾವೇನು ಹಣ ನೀಡಿದಿರಿ ಪರಮಾತ್ಮನಿಗೆ ನೀಡಿದಿರಿ. ತಾವೆಲ್ಲರೂ ಉಪದೇಶಿಗಳು. ತಾವು ನೀಡಿದಂತಹ ದಾನ ಒಂದು ಬಹಳವೇ ಪವಿತ್ರ ಹಣವಾಗಿರುತ್ತದೆ. ಮತ್ತು ನಂತರ ಇಲ್ಲಿ ಭಗವಂತನ ದರ್ಬಾರಿನಲ್ಲಿ ಇದೇನು ತಮ್ಮ ಕಡೆಯಿಂದ ಕೊಡಲ್ಪಟ್ಟದ್ದು, ಅದು ಪರಮಾತ್ಮನ ಕೃಪೆಯಿಂದ ಶುದ್ಧವಾಗಿ ಬಿಡುತ್ತದೆ. ತದನಂತರ ಈ ದಾನದಿಂದ, ಈ ದ್ರವ್ಯದಿಂದ ಇಲ್ಲಿ ತಮಗಾಗಿ, ಪರಮಾತ್ಮನ ಮಕ್ಕಳಿಗಾಗಿ ಎಲ್ಲ ಸೌಲಭ್ಯಗಳನ್ನು ಲಭ್ಯಗೊಳಿಸಲಾಗುತ್ತದೆ. ಶೆಡ್ ಹಾಕುವುದು, ಫ್ಯಾನ್ ತರುವುದು, ಮತ್ತು ಮ್ಯಾಟ್, ಕಂಬಳಿ ಮುಂತಾದವು ಎಲ್ಲ ತಮಗಾಗಿ ವ್ಯವಸ್ಥೆ ಮಾಡಲಾಯಿತು. ಮತ್ತೆ ಈ ಭೋಜನ ಭಂಡಾರ, ಇಲ್ಲಿ ಇದು ಇಂತಹ ಪವಿತ್ರ ಸ್ಥಳವಾಗಿದೆ ಪುಣ್ಯಾತ್ಮರೇ. ಬಹುಶಃವೇ ಈ ಪೃಥ್ವಿ ಮೇಲೆ ಎಲ್ಲೂ ಇಂತಹ ಆಹಾರ ತಮಗೆ ಸಿಗದಿರಬಹುದು. ಹಾಗಂತೂ ಊಟವನ್ನು ಎಲ್ಲರೂ ಮಾಡುತ್ತಾರೆ ತಮ್ಮ ತಮ್ಮ ಮನೆಗಳಲ್ಲಿ. ಹಾಲು ತುಪ್ಪವನ್ನು ಕೂಡ ಉಪಯೋಗಿಸ್ತಿರಬಹುದು. ಆದರೆ ಗೀತೆ ಅಧ್ಯಾಯ ಸಂಖ್ಯೆ 3ರ ಶ್ಲೋಕದಲ್ಲಿ 10ರಿಂದ ಹಿಡಿದು 15ರ ತನಕ ಹೇಳಿದ್ದೇನೆಂದರೆ, ಏನು ಯಜ್ಞವನ್ನು ಮಾಡಲಾಗುತ್ತದೆ ಮತ್ತು ಯಜ್ಞದಿಂದ ಉಳಿದಂತಹ ಅನ್ನವನ್ನು ಯಾರು ಸ್ವೀಕರಿಸುತ್ತಾರೆ ಪುಣ್ಯಾತ್ಮಗಳು, ಅವರ ಬಹಳಷ್ಟು ಪಾಪಗಳು ನಾಶವಾಗಿ ಬಿಡುತ್ತವೆ. ಇಲ್ಲಿ ಆ ವಿಧಿವತ್ತಾದ ಸಾಧನೆ ಇದೆ ಪರಮಾತ್ಮನದು. ಶಾಸ್ತ್ರಾನುಕೂಲ ಸಾಧನೆ ಇದೆ. ಪ್ರಭುವಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಆ ಉಳಿದಂತಹ ಅನ್ನವನ್ನು, ಪ್ರಸಾದವನ್ನು ಭಕ್ತರಲ್ಲಿ ವಿತರಿಸಲಾಗುತ್ತದೆ. ಅದರಿಂದ ಏನು ಪರಮಾತ್ಮನ ಯಥಾರ್ಥ ವಿಧಿವತ್ತಾಗಿ ಆ ಪ್ರಸಾದ ಆಗುತ್ತದೆ, ಅದು 21 ಬ್ರಹ್ಮಾಂಡಗಳಲ್ಲಿಲ್ಲ. ಅದು ಇಲ್ಲಿ ಸತ್ಯಲೋಕ ಆಶ್ರಮ ಬರುವಾಲದೊಳಗಿದೆ. ಅಂದರೆ ಈ ಭೋಜನ ತಮಗೇನು ಪ್ರಾಪ್ತವಾಗುತ್ತದೆ, ಈ ಹಲ್ವಾ ಪ್ರಸಾದ ಮಾಡಿಡಲಾಗಿದೆ. ಪರಮಾತ್ಮನದು ಎಲ್ಲಕ್ಕಿಂತ ಮೊದಲು ತೆಗೆದು ಇಡಲಾಗುತ್ತದೆ, ಅವರಿಗೆ ಸಮರ್ಪಿತವಾಗುತ್ತದೆ. ತದನಂತರ ತಮಗೆ ವಿತರಿಸಲಾಗುತ್ತದೆ. ಯಜ್ಞದಿಂದ ಉಳಿದಂತಹ ಶೇಷ ಅನ್ನವನ್ನು ಯಾರು ತಿನ್ನುತ್ತಾರೋ ಅವರಿಗೆ ಬಹಳ ಪುಣ್ಯವಾಗುತ್ತದೆ. ಅವರ ಬಹಳಷ್ಟು ಪಾಪಗಳು ನಾಶವಾಗಿ ಬಿಡುತ್ತವೆ. ಹಾಗಾದರೆ ಇದು ಅಂಥ ಸ್ಥಾನವಾಗಿದೆ. ಅಂದರೆ ಇಲ್ಲಿ ತಮ್ಮ ಮೂಲಕ ನೀಡಲ್ಪಟ್ಟ ದಾನದಿಂದ ತಮಗೆ ಪುಣ್ಯ ಲಭಿಸುವುದು. ಆದರೆ ತಿನ್ನುವಾತನಿಗೆ ಈ ದಾನದ ಹಾನಿ ಉಂಟಾಗದು. ಈ ಅನ್ನವನ್ನು ತಿನ್ನುವುದರಿಂದ ಹಾನಿ ಉಂಟಾಗದು. ಮತ್ತು ಎಲ್ಲಿ ಏನಾದರೂ ಅಂದರೆ ಶಾಸ್ತ್ರಾನುಕೂಲ ಅನುಷ್ಠಾನ ಇಲ್ಲ, ಅದು ಯೂಸ್ಲೆಸ್ ಆಗಿದೆ. ಮತ್ತು ಅಲ್ಲಿ ಅನ್ನ ತಿನ್ನುವುದರಿಂದ ತಮ್ಮ ಮೇಲೆ ಭಾರ ಉಂಟಾಗುವುದು. ಪರಮಾತ್ಮ ಹೇಳ್ತಾರೆ, ಅದನ್ನು ತಿನ್ನಬಾರದು ತಾವುಗಳು. ಎಲ್ಲಾದರೂ ಯಾರಾದರೂ ಅನುಷ್ಠಾನ ಮಾಡುತ್ತಿದ್ದರೆ ಅವನು ನಕಲಿಯಾಗಿದ್ದಾನೆ, ಡೂಪ್ಲಿಕೇಟ್ ವ್ಯಕ್ತಿಯಾಗಿದ್ದಾನೆ. ಅವನ ಮೂಲಕ ಮಾಡಲಾದ ಆ ಯಜ್ಞ ಅದು ಒರಿಜಿನಲ್ ಅಲ್ಲ. ಮತ್ತು ಅವನ ಅನ್ನ ತಿನ್ನುವುದರಿಂದ ತಮ್ಮ ಮೇಲೆ ಭಾರ ಉಂಟಾಗುವುದು. ಅದರಿಂದ ಪಾರಾಗಬೇಕು ನೀವು. तो परमात्मा कहते धर्म तो धस के नहीं,
ये 10 के तीनों लोके खैरायत में खैर है कीजे आत्म पोखे। अपन आत्माओं, अब जैसे एक यज्ञ है धर्म की और दूसरी यज्ञ है ध्यान और तीसरी यज्ञ है हवन की और चौथी यज्ञ परिणाम। ಈಗ ಇಲ್ಲಿ ಏನಿದೆ, ಪ್ರಥಮ ಯಜ್ಞ ಧರ್ಮದ್ದು, ತಮ್ಮ ಮೂಲಕ ನೀಡಲಾದ ದ್ರವ್ಯ. ಇಲ್ಲಿ ಭೋಜನ ಭಂಡಾರದಲ್ಲಿ ಇಲ್ಲಿ ಕಂಬಳಿ ತರುತ್ತಾರೆ, ಹಾಸಿಗೆಗಳನ್ನು ತರುತ್ತಾರೆ, ಮ್ಯಾಟ್ ತಂದಿದ್ದಾರೆ, ಫ್ಯಾನ್ ಅಳವಡಿಸಿದ್ದಾರೆ, ಶೆಡ್ ಹಾಕಲಾಗಿದೆ, ಟೈಲ್ಸ್ ಹಾಕಲಾಗಿದೆ, ಎಲ್ಲ ಪಾತ್ರೆಗಳನ್ನು ಕೊಳ್ಳಲಾಗಿದೆ. ಭಕ್ತರಾದ ತಮಗಾಗಿ ತಮ್ಮ ಮೂಲಕ ನೀಡಲಾದ ಧರ್ಮದಿಂದ ಇಲ್ಲಿ ಭೋಜನ ಭಂಡಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಇದು ಧರ್ಮವಾಗಿದೆ. ಮತ್ತು ಏಕ ಯಜ್ಞ ಧರ್ಮ ಕಿ ದೂಸರಿ ಯಜ್ಞ ಧ್ಯಾನ ಎಂದರೆ ಪರಮಾತ್ಮನಲ್ಲಿ ವಿಶೇಷ ಶ್ರದ್ಧೆ. ತಮ್ಮ ಬುದ್ಧಿಯನ್ನು ಪರಮಾತ್ಮನಲ್ಲಿ ಸ್ವಲ್ಪ ಹೊತ್ತಿನ ತನಕ ದೃಢಗೊಳಿಸುವುದು, ಪರಮಾತ್ಮನ ಕಡೆಗೆ ಸ್ವಲ್ಪ ಹೊತ್ತು ಡೈವರ್ಟ್ ಆಗುವುದು, ನೋನ್ ಆಸ್ ಮೆಡಿಟೇಷನ್. ಪರಮಾತ್ಮನ ನೆನಪಾಗುವುದು, ಇದು ಧ್ಯಾನವಾಗಿದೆ. ಹಾಗಾದರೆ ಇಲ್ಲಿ ತಾವು ಯಾವಾಗ ಸತ್ಸಂಗದಲ್ಲಿ ಬರುವ ಮುನ್ನವೇ ತಮ್ಮ ಮೆಡಿಟೇಷನ್ ಪ್ರಾರಂಭವಾಗಿ ಬಿಡುತ್ತದೆ. ಹೇಗೆಂದರೆ, ಯಾರೋ ಸರ್ವಿಸ್ ಮ್ಯಾನ್ ಇದ್ದಾನೆ, ಅಥವಾ ಯಾರೋ ಕೂಲಿಯವನು, ಅಂಗಡಿಯವನು, ರೈತನಿದ್ದಾನೆ. ಈಗ ಸಮಸ್ಯೆ ಏನಿದೆ ಅಂದರೆ, ಒಂದು ಮನೆಯಲ್ಲಿ ಒಬ್ಬರು ದೀಕ್ಷೆ ಪಡೆದಿಟ್ಟಿದ್ದಾರೆ ಮತ್ತು 4-5 ಜನರು ಉಪದೇಶ ಪಡೆದವರು. ಈಗ ಯಾರು ಉಪದೇಶವನ್ನು ಪಡೆದಿದ್ದಾರೆ, ಇಲ್ಲಿ ಈ ಅಮೃತ ಜ್ಞಾನ ಯಾರ ಕಿವಿಯಲ್ಲಿ ಹೋಗಿದೆ, ಅವನು ಯಾರ ತಡೆಗೂ ತಲೆಬಾಗಲಾರ ಮತ್ತು ಅವನು ಬರುವ ಪ್ರಯತ್ನವನ್ನು ಮಾಡುತ್ತಾನೆ. ಮನೆಯವರಿಗೆ ಯಾರಿಗೆ ಜ್ಞಾನವಿಲ್ಲ ಅವರು ವಿರೋಧಿಸುತ್ತಾರೆ. ನಂತರ ಹೇಳ್ತಾರೆ, ನೀನು ಆವಾಗ ಹೊರಟು ಹೋಗುವೆ, ನಷ್ಟವಾಗುವುದು, ಹೀಗಾದರೆ ಹೇಗೆ ಕೆಲಸ ನಡೆಯುವುದು? ಆಗ ನೀವು ಎಷ್ಟೋ ದಿನಗಳ ಮೊದಲು ಮತ್ತು ಸತ್ಸಂಗ ಹತ್ತಿರ ಬರುತ್ತಾ ಇದೆ, ಆಗ ಪರಿವಾರವನ್ನು ಪ್ರಸನ್ನಗೊಳಿಸಲು ಹಲವು ದಿನಗಳ ಮೊದಲೇ ತಾವು ಇಷ್ಟು ಪರಿಶ್ರಮದಿಂದ ಅತ್ಯಧಿಕ ಕೆಲಸ ಮಾಡಿ ತೋರಿಸುತ್ತೀರಿ. ಅಂದರೆ ಮನೆಯವರು ಬೇಗ ಪರ್ಮಿಷನ್ ನೀಡಲಿ ಎಂದು. ಇದಕ್ಕಾಗಿ ತಮ್ಮದೇನು ಆ ಮೊದಲಿಂದಲೇ ಏನು ಪ್ರಯತ್ನವಿತ್ತು, ಅದೇ ದಿನದಿಂದ ತಮ್ಮ ಮೆಡಿಟೇಷನ್ ಶುರುವಾಯಿತು, ಧ್ಯಾನ ಯಜ್ಞ ಶುರುವಾಯಿತು. ಹೀಗೆ ಒಬ್ಬ ಸರ್ವಿಸ್ ಮ್ಯಾನ್ ಕೂಡ ಇರುವನು. ಈಗ ಏನೆಂದರೆ, ಭಕ್ತಿಹೀನರಾಗಿದ್ದಾರೆ ಎಲ್ಲರೂ. ಅಧಿಕಾರಿಗಳು, ಕರ್ಮಚಾರಿಗಳು ಕೂಡ ಭಗವಂತನಿಂದ ಎಷ್ಟೋ ದೂರವಿದ್ದಾರೆ, ಇವರಿಗಂತೂ ದುಡ್ಡು ಮಾತ್ರ ಕಾಣುತ್ತದೆ. ಈ ದಾಸರೊಡನೆ ಕೂಡ ಕೆಲವು ದಿನ ಹೀಗೆ ಸಂಘರ್ಷ ನಡೆದಿತ್ತು. ಸರ್ವಿಸ್ ಮಾಡುತ್ತಿದ್ದೆ. ಆವಾಗ ಸಂತ, ಸಿಪಾಯಿ ಮತ್ತು ಸಿಂಹ, ಹುಲಿ ಹೇಳುತ್ತಾರೆ, ಹಿನ್ನಡೆಯ ಹೆಜ್ಜೆಗಳನ್ನಿಡುವುದಿಲ್ಲ, ಇವರದು ಮುಂದಡಿಯೇ ಆಗುತ್ತದೆ. ಮುಂದಕ್ಕೇನೆ ಹೆಜ್ಜೆ ಇಡುತ್ತಾರೆ. ಆಗ ಮತ್ತೆ ಪರಮಾತ್ಮ ಕೂಡ ಸ್ವಲ್ಪ ನಮ್ಮನ್ನು ನೋಡುತ್ತಾರೆ. ಅಂದರೆ ಇವನು ನನ್ನ ವಚನಗಳನ್ನು ಎಷ್ಟು ದೃಢವಾಗಿ ಪಾಲಿಸ್ತಾನೆ, ನಂತರ ಅವನ ಮಾರ್ಗಗಳನ್ನು ತೆರೆದು ಬಿಡುತ್ತಾರೆ. ಮತ್ತು ನಂತರ ಹೀಗೆ ತೆರೆದರು, ಪರಮಾತ್ಮನು ಹೀಗೆ ದಯೆ ತೋರಿದರು, ಹೀಗೆ ಸಂಚಲನವನ್ನೇ ಸೃಷ್ಟಿಸಿದರು. ಯಾವ ರೀತಿಯಿಂದ ತಾವುಗಳು ಎಂದಿನಿಂದ ರಜೆ ಪಡೆಯಲಿಕ್ಕಾಗಿ ಅಧಿಕಾರಿಯೊಡನೆ ಪ್ರಾರ್ಥನೆ ಮಾಡುವುದಕ್ಕೆ ಮೊದಲೇ ಅವನನ್ನು ಖುಷಿ ಪ್ರಸನ್ನಗೊಳಿಸುತ್ತೀರಿ. ಅದು 2 ದಿನದ ಕೆಲಸ ಇದ್ದರೆ ಒಂದೇ ದಿನದಲ್ಲಿ ಮಾಡಿ ತೋರಿಸುತ್ತೀರಿ. ಅದರಿಂದ ಇವನು ಪ್ರಸನ್ನನಾಗಿ ಹೀಗೆ ಹೇಳಲಿ ಅಂದರೆ, ಸ್ಯಾಂಕ್ಷನ್ ಮಾಡಿದೆ, ರಜೆ ಮಾಡಿಕೋ. ಹೀಗೆ ತಮ್ಮ ಈ ಮೆಡಿಟೇಷನ್ ಆ ದಿನದಿಂದ ಪ್ರಾರಂಭ ಆಯಿತು. ಏಕ ಯಜ್ಞ ಧರ್ಮ ಕಿ ದೂಸರಿ ಯಜ್ಞ ಧ್ಯಾನ और तीसरी यज्ञ हवन की. ಇಲ್ಲಿ ಪರಮಾತ್ಮನ ಕೃಪೆ ಇದೆ. ಪ್ರತಿಯೊಂದು ಸಮಾಗಮದಲ್ಲಿ 2.5 ಕ್ವಿಂಟಲ್ ದೇಶಿ ತುಪ್ಪದ ಹವನ ಆಗುತ್ತಿದೆ. 3 ದಿನಗಳಲ್ಲಿ ಒಂದು ಪಾಠಕ್ಕಾಗಿ 1 ಕಿಲೋ ಹತ್ತಿರ ದೇಶಿ ತುಪ್ಪದ ಹವನವು ನಡೆಯುತ್ತದೆ. ಹೀಗೆ ಎದುರುಗಡೆ ಹವನ ಆಗುತ್ತಿದೆ. ಹವನದ ಕ್ರಮವನ್ನು ಎಲ್ಲದಕ್ಕಿಂತ ಉತ್ತಮವಾಗಿ ಹೇಳಿದ್ದಾರೆ ಕಬೀರ ಪರಮಾತ್ಮರು. ಅದೊಂದು ಜ್ಯೋತಿ ಇರುತ್ತದೆ, ಹತ್ತಿಯದು. ಒಂದು 50 ಗ್ರಾಂ ಹತ್ತಿಯಲ್ಲಿ 100 ಗ್ರಾಂ ಹತ್ತಿಯಲ್ಲಿ 100 ಗ್ರಾಂ ಕೂಡ ಹಿಡಿಸುವುದಿಲ್ಲ. ಮತ್ತು 2.5 ಕ್ವಿಂಟಲ್ ತುಪ್ಪದ ಹವನ ಮಾಡುತ್ತೇವೆ ನಾವು 3 ದಿನದಲ್ಲಿ. ಕಂಟಿನ್ಯೂ ಹಗಲು ರಾತ್ರಿ ಉರಿಯುತ್ತಿರುತ್ತದೆ ಅದು. ಮತ್ತು 2.5 ಕ್ವಿಂಟಲ್ ತುಪ್ಪದ ಹವನ ಮಾಡಲು 40 ಕಿಲೋ ಕಟ್ಟಿಗೆ ಸುಟ್ಟು ಹಾಕುತ್ತಾರೆ ಇವರು ಹೇಳಿಕೊಂಡು, ಸ್ವಾಹ ಸ್ವಾಹ. ಅದರ ಜೊತೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಉತ್ಪನ್ನ ಆಗುತ್ತದೆ. ಹೇಳಬೇಕೆಂದರೆ ಒಂದಂತೂ 100 ಗ್ರಾಂ ಹತ್ತಿಯ ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಕಡೆ 40 kg ಅದು, 20 kg ಅದು. ಹಾಗಾದರೆ ಇದು ಎಲ್ಲಕ್ಕಿಂತ ಸುಲಭವಾದ ಕ್ರಮವಾಗಿದೆ. ಮತ್ತು ಮಂತ್ರ ಮಾಲೀಕನದು ನಾವು ಹೇಳುತ್ತಲೇ ಇರುತ್ತೇವೆ, ಪಠನೆ ನಡೆಯುತ್ತಲೇ ಇರುತ್ತದೆ. ಈ ಮಂತ್ರ ಆ ಸೂಕ್ಷ್ಮ ವೇದದ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಅಂದರೆ ವೇದಗಳಿಗಿಂತಲೂ ಉತ್ತಮವಾದ ಮಂತ್ರ.
ಆ 4 ವೇದಗಳಿಗಿಂತಲೂ ಉತ್ತಮವಾದ ಮಂತ್ರ ಸೂಕ್ಷ್ಮವಾದದ್ದು, ಅದನ್ನು ನಾವು ಹೇಳುತ್ತೇವೆ. और चौथी यज्ञ प्रणाम, ಉದ್ದಂಡ ಪ್ರಣಾಮವನ್ನು ಮಾಡಿಸುತ್ತೇವೆ. ಇದು ನಮ್ಮೊಳಗಿರುವ ಅಹಂಕಾರವೇನಿದೆ, ಇದು ನಮ್ಮ ಶತ್ರುವಾಗಿದೆ. ಮತ್ತು ನಾವು ಎಲ್ಲಿಯವರೆಗೆ ಆಧೀನರಾಗಿರುವುದಿಲ್ಲವೋ ಭಗವಂತ ಹತ್ತಿರ ಬರುವುದಿಲ್ಲ. ಆಧೀನ ಮಾಡಲು ಈ ದುಷ್ಟ ಮನಸ್ಸನ್ನು ದಂಡವತ್ ಪ್ರಣಾಮವನ್ನು ಮಾಡಿಸಲಾಗುತ್ತದೆ. ಅದರಿಂದಾಗಿದು ಈ ಮಣ್ಣನ್ನು ಮಣ್ಣು ಎಂದು ತಿಳಿಯಲಿ. ಈಗ ನಾವು ಮೊದಮೊದಲು ಹೋದೆವು ಮತ್ತಲ್ಲಿ ನೋಡಿದೆವು ದಂಡವತ್ ಮಾಡುವುದನ್ನು. ಹಿಂದಕ್ಕೆ ಹೋಗಿ ಕುಳಿತೆವು ಒಂದು ಸೈಡಲ್ಲಿ. ಅಂದರೆ ಹೀಗೆ ಬೀಳುವುದಕ್ಕಾಗುತ್ತದೆಯೇ ಇಲ್ಲಿ? ಮತ್ತು ನಿಧಾನವಾಗಿ ಜ್ಞಾನವಾಯಿತು. ಹೇ, ನಿನ್ನ ಅದ್ಭುತವಾಯಿತು. ನಂತರ ನಾಳೆ ಲಕ್ವ ಹೊಡೆದು ಸೊಟ್ಟ ಮೂತಿಯಾಯಿತು. ಹೀಗೆ ಮತ್ತು ಬಾಯಲ್ಲಿ ನೊಣ ಒಳ ಹೊರ ಬರುವುದು. ಮತ್ತು ಎಲ್ಲಿಗೆ ಹೋಗುವುದು ಈ ಅಭಿಮಾನ, ಅಹಂಕಾರ ನಿನ್ನದು? ಅಂದರೆ ಇಂತಹ ವಚನಗಳು ಮನಸ್ಸಿಗೆ ನಾಟಿದವು. ಈ ಮಣ್ಣನ್ನು ಮಣ್ಣೆಂದು ತಿಳಿದೆವು ಮತ್ತು ಸಫಲವಾಯಿತು ಕೆಲಸ. ಹೀಗೆ ಆ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ ಏನು ನಮಗೆ ರಿಹರ್ಸಲ್ ಮಾಡಬೇಕಾಗಿದೆ, ಏನು ಪ್ರಾಕ್ಟಿಕಲ್ ಮಾಡಬೇಕಾಗಿದೆ, ಅದನ್ನು ಇಲ್ಲಿ ಮಾಡಬೇಕಾಗುತ್ತದೆ. ಹೇಗೆಂದರೆ ಮಗನು ಮಿಲಿಟರಿಯಲ್ಲಿ ಸಿಲೆಕ್ಟ್ ಆಗುತ್ತಾನೆ. ಈಗ ಅಲ್ಲಿ ಅವನದು ಅಪಾಯಿಂಟ್ಮೆಂಟ್ ಆಗಿದ್ದರೆ ಅವರು ಎಲ್ಲ ಕ್ರಿಯೆಗಳನ್ನು ಮಾಡಿಸುವರು, ಅದರಲ್ಲಿ ಅವನು ಫಿಟ್ ಆಗಲೆಂದು. ಅವನನ್ನು ಹೀಗೀಗೆ ಕೂಡ ನಡೆಯಿಸುವರು. ಎಗರಿ ಹಾರುವುದನ್ನು ಮಾಡಿಸುವರು, ಹಗ್ಗಗಳ ಮೇಲಿಂದ ಜಿಗಿಸುವರು, ಹಗ್ಗ ಹಿಡಿದು ಹತ್ತಿಸುವರು. ಅವರು ಇದೆಲ್ಲವನ್ನು ಅವರು ಇದಕ್ಕಾಗಿ ಮಾಡುವರೆಂದರೆ ಯಾವಾಗ ಶತ್ರುವಿನೊಡನೆ ಎದುರಿಸುವಾಗ ಇವನು ವಿಫಲಗೊಳ್ಳಬಾರದೆಂದು. ಹಾಗಾಗಿ ತಮಗೂ ಇಲ್ಲಿ ಆ ಸೈನಿಕ ರೀತಿಯ ಟ್ರೈನಿಂಗ್ ಎಂದು ತಿಳಿದುಕೊಳ್ಳಿ ನೀಡಲಾಗುತ್ತಿದೆ. ಅಂದರೆ ನಾವು ಇಲ್ಲಿಂದ ಯಾವಾಗ ಹೋಗುತ್ತೇವೆ ಆಗ ಯಮದೂತರನ್ನು ನಾವು ಎದುರಿಸುತ್ತೇವೆ ಮತ್ತು ಎಲ್ಲಾದರೂ ಆವಾಗ ನಾವು ವಿಫಲಗೊಳ್ಳದಿರಲಿ ಎಂದು. ಅಹಂಕಾರ ನಮ್ಮ ಎಲ್ಲಕ್ಕಿಂತ ದೊಡ್ಡ ಶತ್ರು ಆಗಿದೆ. ಒಬ್ಬ ಅಜಾಜಿಲ್ ಹೆಸರಿನ ಭಕ್ತನಿದ್ದ ಮತ್ತು ಅವನ ಗುರು ಹೇಳಿದ, ಎಷ್ಟು ಪ್ರಣಾಮವನ್ನು ನೀನು ಮಾಡುವೆ ಅಷ್ಟೇ ನಿನ್ನ ಒಂದು ಯಜ್ಞ ಆಗುವುದು. ಅವನು 11 ಶತಕೋಟಿ ದಂಡವತ ಪ್ರಣಾಮ ಮಾಡಿದ. ಮತ್ತು ಪುಣ್ಯಾತ್ಮರೇ, ಅಂತೆಯೇ ಹೊಲದಲ್ಲಿ ಬೀಜ ಬಿತ್ತದೇನೆ, ಗೊಬ್ಬರ ಮತ್ತು ನೀರು ಹಾಕುತ್ತಿದ್ದರೆ ಕಸಕಡ್ಡಿ ಬೆಳೆಯುವುದು ಅದರಲ್ಲಿ ಮತ್ತು ಕಾಣುವುದೂ ಇಲ್ಲ. ಇಷ್ಟೊಂದು ಬೆಳೆಯುವುದು, ಆದರೆ ಅದು ಯೂಸ್ಲೆಸ್ ಆಗುವುದು. ಏಕೆಂದರೆ ನಾವು ಗೋಧಿ ಬಿತ್ತಿಲ್ಲ, ಗೊಬ್ಬರ ನೀರು ಹಾಕುತ್ತಲಿದ್ದೆವು. ಹೀಗೆ ಕೇವಲ ಈ ಯಜ್ಞಗಳನ್ನು ಮಾಡಿ ಮಾಡಿ ಇವರೇನು ಶಕ್ತಿಗಳನ್ನು ಪ್ರಾಪ್ತಿಸಿದರು, ಅವರಲ್ಲಿಯೂ ಸ್ವಲ್ಪ ಈ ಆಧ್ಯಾತ್ಮಿಕ ಶಕ್ತಿ ಬಂದು ಬಿಡುತ್ತದೆ, ಆದರೆ ಅದು ಯೂಸ್ಲೆಸ್ ಆಗಿರುತ್ತದೆ. ಈಗ ವಿಷ್ಣುವಿನ ಲೋಕಕ್ಕೆ ಹೋದನು. ವಿಷ್ಣುವಿನ ಉಪಾಸಕನಾಗಿದ್ದ. ಸಾಕ್ಷಾತ್ ವಿಷ್ಣುವೇ ಎಂದು ತಿಳಿದು ಅವನ ಮೂರ್ತಿಗೆ ಪ್ರಣಾಮವನ್ನು ಮಾಡುತ್ತಿದ್ದ. ಹಾಗಾಗಿ ಅವನ ಲೋಕಕ್ಕೆ ಹೋದ. ಆಗ ಅಲ್ಲಿ ವಿಷ್ಣುವು ಪರೀಕ್ಷಿಸಲು ಬಯಸಿದರು, ಅಂದರೆ ಇವನು ಸಫಲನಾಗುವನೋ ಅಥವಾ ಇಲ್ಲವೋ. ಅವನು ಹೇಳಿದ, ವಿಷ್ಣುವು ಏನೆಂದರೆ, ನೀನು ಅಜಾಜಿಲ್ ತನ್ನ ವಚನದಿಂದ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸು, ಉತ್ಪನ್ನ ಮಾಡು, ನಿನ್ನಲ್ಲಿ ಅಷ್ಟು ಶಕ್ತಿ ಬಂದಿದೆ. ಅವನು ಹೇಳಿದ, ಭಗವಂತ, ನಾನು ಹೇಗೆ ಮಾಡಬಲ್ಲೆ, ವಿಧಿಯನ್ನು ತಿಳಿಸು. ಅಂದರೆ ನೀನು ಹೀಗೆ ಹೇಳಿಬಿಡು, ನರಭವ. ಅವನು ಹೇಳಿದ, ನರಭವ. ಹೇಳುತ್ತಾರೆ, ಎದುರಲ್ಲಿ ಒಬ್ಬ ಯುವಕ ಹುಡುಗ 20-22 ವರ್ಷದವನು ಪ್ರಕಟನಾದ. ಮತ್ತು ವಿಷ್ಣು ಹೇಳಿದ ಏನೆಂದರೆ, ಇವನು ನಿನ್ನ ವಚನದ ಪುತ್ರನಾದನು. ನೋಡು, ನಿನ್ನ ವಚನದಲ್ಲಿ ಇಷ್ಟು ಶಕ್ತಿ ಇದೆ, ನಿನ್ನ ಭಕ್ತಿಯಲ್ಲಿ. ಮತ್ತು ನಂತರ ಹೇಳಿದರು, ಅಜಾಜಿಲ್, ಇವನಿಗೆ ಪ್ರಣಾಮ ಮಾಡು, ದೀರ್ಘದಂಡ. ಅಜಾಜಿಲ್ ಗರ್ವಿಷ್ಠನಾಗಿ ಹೇಳಿದ, ಅಂದರೆ ಮಾಡಲಾರೆ, ಇವನಂದು ನನ್ನ ಮಗನು. ಪುತ್ರನನ್ನು ಎಂದಾದರೂ ಪ್ರಣಾಮಿಸುತ್ತಾರೆಯೇ? ಅವಮಾನವಾಗುವುದು, ನಾಶವಾಗುವುದು ಗೌರವ. ಈಗ ವಿಷ್ಣು ಹೇಳಿದರು, ಪ್ರಣಾಮ ಮಾಡಿ ಋಷಿಗಳೇ. ಹೇಳಿದ, ಇಲ್ಲ, ಮಗನಿಗೆ ಮಾಡಲಾರೆ. ಹೌದೇನು ಸೋದರ, ಇದು ಒಳ್ಳೆಯ ಕಥೆ ಆಯಿತು. ಈಗ ಪ್ರಣಾಮ ಮಾಡುವ ಉದ್ದೇಶವೇನು ಅಂದರೆ ನಮ್ಮ ಮನಸ್ಸು ನಿರ್ಮಲವಾಗಲಿ, ಅಹಂಕಾರ ನಾಶವಾಗಲೆಂದು. ಆದರೆ ಇಂದು ಕೂಡ ಅದು ಹಾಗೆಯೇ ಇದೆ. ಭಗವಂತನು ಯೋಚಿಸಿದ, ವಿಷ್ಣುವು ಅಂದರೆ ಇವನು ಗಳಿಸಿದಂತಹ ಪುಣ್ಯ ಸಂಪಾದನೆ ನಾಶವಾಗುವುದು ಅಯೋಗ್ಯನದು. ಮತ್ತು ಆಗ ಅವರೊಂದು ಉಪಾಯವನ್ನು ಯೋಚಿಸಿದರು. ಈಗ ಭಗವಂತನು ಎಲ್ಲಿ ಪರಮಾತ್ಮ ಕುಳಿತಿದ್ದರು ಅಂದರೆ ವಿಷ್ಣುರವರು, ಅವರ ಸೈಡಲ್ಲಿ ಒಂದು ಗೇಟ್ ಇತ್ತು ಮತ್ತು ಅದರ ಎತ್ತರ ಕಡಿಮೆ ಇತ್ತು. ಅದು ಹೀಗೆ ಗೋಲ್ ಗೋಲ್ ಥರ ಮಾಡಿದಂತಿತ್ತು. ಹೇಗೆಂದರೆ ಬಳ್ಳಿ ಇತ್ಯಾದಿ ಹಾಕಿದ ರೀತಿಯಲ್ಲಿ ಅದರ ಮೇಲಿನಿಂದ, ಮತ್ತು ಅದರಲ್ಲಿ ಹೀಗೆ ಬಾಗಿ ಹೋಗಬೇಕಾಗ್ತಿತ್ತು. ಆ ಹುಡುಗನಲ್ಲಿ ಹೇಳಿದನೆಂದರೆ, ಸರಿ ಮಗನೇ, ನೀನು ಹೋಗು, ಅಲ್ಲಿ ನಿಂತುಕೋ, ಹೊರಗಡೆ ಆ ಕಡೆ ಅಲ್ಲಿ ಹೋಗು. ಆ ಹುಡುಗ ಗೇಟ್ನಿಂದ ಹೀಗೆ ಬಗ್ಗೆ ಹೊರಟು ದೂರ ಹೋಗಿ ನಿಂತುಕೊಂಡ. ಅಲ್ಲಿ ಇಲ್ಲಿಯ ಮಾತುಗಳನ್ನು ಹೇಳಿ ವಿಷ್ಣು ಅಂದರೆ, ಬಹಳ ಒಳ್ಳೆಯದು, ನೀನಂತೂ ಬಹಳಷ್ಟು ಸಂಪಾದನೆ ಮಾಡಿರುವೆ, ಬಹಳ ಭಕ್ತಿ ಮಾಡಿರುವೆ. ಹೇಳಿದ, ಹೌದು ಸ್ವಾಮಿ, ಬಹಳ ದಯೆ ಆಗಿದೆ, ಬಹಳ ಮಾಡಿರುವೆ. ಭಗವಂತ ಹೇಳಿದ, ಬಾ, ನಿನಗೆ ಸ್ವರ್ಗದ ಸಂಚಾರ ತಿರುಗಾಟ ಮಾಡಿಸ್ತೇನೆ, ಬಂದುಬಿಡು ನನ್ನೊಡನೆ, ನಿನಗೆ ಸ್ವರ್ಗ ತೋರಿಸಿಕೊಂಡು ಬರುತ್ತೇನೆ. ಈಗ ಇದರಲ್ಲಿ ಆ ಹುಡುಗ ನಿಂತಿರುವನು ಭಗವಂತ ವಿಷ್ಣು ಮುಕುಟ ಸಹಿತ
ಮತ್ತು ಬಗ್ಗಿಕೊಂಡು ಹೀಗೀಗೆ ಆ ಗೇಟಿಂದ ಹೊರಟು ಬೇರೆ ಸೈಡಲ್ಲಿ ನಿಂತುಕೊಂಡರು ಮತ್ತು ಹೇಳಿದರು, ಬಂದು ಬಿಡು ಅಜಾಜಿಲ್, ಸುತ್ತಾಡಲು ಹೋಗೋಣವಂತೆ. ಈಗ ಭಗವಂತ ಯೋಚಿಸಿದ, ಅಂದರೆ ಈ ಅಯೋಗ್ಯ ಸ್ವಾಭಾವಿಕವಾಗಿ ಇದರೊಳಗಿಂದ ಬಂದರೆ ನಾನು ಒಪ್ಪಿಕೊಳ್ಳುವೆನು. ಇವನು ಬಗ್ಗಿದ ಮತ್ತು ಇವನ ಈ ದುರ್ಗತಿಯಂತೂ ಆಗದು, ಅಂದರೆ ಭಕ್ತಿ ನಷ್ಟವಾಗದು. ಅವನು ಹೇಳತೊಡಗಿದ, ನಾನು ಎಲ್ಲವನ್ನೂ ತಿಳಿದಿರುವನು. ಅಜಾಜಿಲ್ ಹೇಳಿದ, ನೀನು ಮೋಸಗಾರನು, ಠಕ್ಕನು, ನನ್ನನ್ನು ಮೋಸಗೊಳಿಸಲಾರೆ. ನೀನು ಬಯಸ್ತಿರುವೆ ಅಂದರೆ ನಾನು ಹೀಗೆ ಬಗ್ಗಿಕೊಂಡು ಬಂದು ಬಿಡುವನು. ನೀನು ನಂತರ ನನ್ನನ್ನು ಗೇಲಿ ಮಾಡುವೆ ಅಂದರೆ ನೋಡಿದೆಯಾ, ಬಗ್ಗಿಸಿಬಿಟ್ಟೆ. ವಿಷ್ಣು ಹೇಳಿದ, ಅಯೋಗ್ಯನೇ, ನಾನು ಏನು ಯೋಚಿಸುತ್ತಿರುವೆ ಮತ್ತು ನೀನು ಏನು ಬುದ್ಧಿವಂತನಾಗುತ್ತಿರುವೇನು? ಹೇಳಿದ್ರು, ಬಂದು ಬಿಡು ಅಜಾಜಿಲ್. ಇಲ್ಲ, ನಾನು ಬರುವುದಿಲ್ಲ, ನಾನೆಲ್ಲ ಬಲ್ಲೆನು. ಹೀಗೆ ಹೇಳಿ ಹಾಗೆಯೇ ನಿಂತುಕೊಂಡ. ಈಗ ಇದು ಪರಮಾತ್ಮನ ಆದೇಶವಾಗಿತ್ತು, ಅವನ ವಿಧಾನವಿದೆ. ಅದೇ ಸಮಯ ಅವನ ಎಲ್ಲ ಸಂಪಾದನೆ ಕ್ಯಾನ್ಸಲ್ ಆಗೋಯ್ತು. ಈಗ ಹೋಗು, ಕತ್ತೆಯಾಗು ಅಯೋಗ್ಯನೇ. बेअदबी भावनी साहब के ताही अजाजिल की बंदगी पलबाही बहाई. ಅದೇ ಸಮಯ ಅವನ ಪ್ರಕಾಶಭರಿತ ಶರೀರವಾಗಿತ್ತು, ಅವನದು ಪ್ರಕಾಶಿತ ದೇವತೆಗಳಂತೆ. ಅದೇ ಸಮಯ ಅದು ನಾಶವಾಯಿತು, ಕಪ್ಪು ಮುಖವಾಯಿತು, ಮೃತ್ಯುವನ್ನು ಪ್ರಾರ್ಥಿಸಿದನು ಅವನು ಮತ್ತು ಕತ್ತೆ ಯೋನಿಯಲ್ಲಿ ಹೋದನು. ಹಾಗಾಗಿ ಪುಣ್ಯಾತ್ಮರೇ ಹೇಳ್ತಾರೆ, जय गोपाल दंडवत कर और चाहे पैरा पड़ प्रणाम पर दुआ करो दिल पाक से, वो है असला असली सलाम. ಹೀಗೆ ಬೇರೆಯವರನ್ನು ನೋಡಿ ಅಡ್ಡ ಬಳಿದ್ರಿಂದ ಇದು ಸಾಧನೆ ಆಗದು, ತಮ್ಮದು. ಹೃದಯ ಪೂರ್ವಕ ಮಾಡಬೇಕು ಮತ್ತು ವಿನಮ್ರತೆಯಿಂದೊಡಗೂಡಿ ಇರಬೇಕು. ಅಂದರೆ ಈ ಮಣ್ಣಿನ ದೇಹ ಏನಾಗುವುದೋ, ಈ ಮಣ್ಣಿನಿಂದ ಒಂದೊಮ್ಮೆ ಸರಿಯಾಗಿ ಲಾಭ ಪಡೆದರೆ ಈ ಭಕ್ತಿ ಮತ್ತು ಕರ್ಮವು ಎಲ್ಲವೂ ಶುಭಕರವಾಗುವುದು. ಇಲ್ಲವೆಂದಾದರೆ ಇದನ್ನು ಸ್ಮಶಾನದಲ್ಲಿ ಸುಟ್ಟು ಬಿಡುವರು. ಇದನ್ನು ಗುರುತಿಸಲಾಗದು, ಅಂದರೆ ಯಾರದು ಬೂದಿ ಯಾವುದಾಗಿದೆ. ಮತ್ತು ಕತ್ತೆಗಳು ಹೊರಳಾಡುವುವು ಇದರ ಮೇಲೆ. ಇದು ಎಲ್ಲಕ್ಕಿಂತ ಅಮೂಲ್ಯವಾದ ಮಣ್ಣಾಗಿದೆ ಮತ್ತು ಇದರಿಂದ ನಾವು ಭಗವಂತನನ್ನು ಪಡೆಯಬಹುದು. धर्म तो धस के नहीं दस के तीनों लोके, खैरायत में खैर है कीजे आत्म पोखे. धर्म बिना ऐसा नरा जैसे बांझ नारे, बिना दिया पावे नहीं ही सुनहा भवे गंवार. साधु संत से नहीं और करी न अन की साट, कुत्का बैठा कमर में हो गया 12 बाटे. धर्म बिना धापे नहीं ये सभी प्राण परपंच, आस बिरानी क्यों करे तन दिया हो तो संच. एक यज्ञ है धर्म की, दूजी यज्ञ है ध्यान, तीजी यज्ञ हवन की, चौथी यज्ञ परिणाम. 4 वेद का मूल सुन ये सब संवेद संगीत, बलि को ये चारों करी 52 उतरे प्रीत. दान किए देही में लये नर स्वरूप निर्वाण, बूक बाकला देते ही चकवे भय निशान. राजा की बांधी होती है रोटी देत हमेश, चक्र भय दहु दिशा जीते जंग नरेश. इंद्र भय है धर्म से यज्ञ है आद जुगाद, शंख पचायन जद बजे है पंच गिरासी साधु. दान वित समान है ये टोपी को पीन टूक, या से लघु और क्या कहूँ हूँ साग पतर गई भूख. दान दिया ददीची को 500 धनक ध्यान, 3300 कुर्निस करें होगे पद परवान. पीतांबर को पाड़ के द्रौपदी दी ने ली रे, अंधे को पीन कसी धनी कबीर बधाए चीर. दान ज्ञान प्रणाम कर होम जो कर है हेत, यज्ञ 5 में तुझे कहूँ ये ध्यान कमल सुर सेत.
धर्म कर्म जग कीजिए, कुएं बाय तालाब, इच्छा अस्तल स्वर्ग सुर सब पृथ्वी का रावे। भूख्या भोजन देते हैं कर्म जग जो नारे, 100 गज फीलों चढ़त हैं पालकी कंद कहारे। कुएं बाय तालाबड़ी ये बाग बगीचे फूले, इंद्र लोगन कीजिए ये परे हिंदोलों झूले। जति सती इंद्री दमन ये बिन इच्छा बाटनते, कामधेनु कल्प वृक्ष पद तास बार दूजनते। स्वर्ग नंदनी दरबंध है बिन इच्छा जो नारे, गण गंधर्व और मुनि जन तीन लोक अधिकार। पति भरता नारी घरों आन पुरुष नहीं ने, अपने पति की बंदगी ही दुर्लभ दर्शन ये। माता मुक्त सुनीति सी मैना सी पुरकारे, फकर फरीद फिकर लग्या कोप कल्प दीदार। ऐसी जननी माता सत जो पुत्र देत उपदेश, और नार विचारणी यो भाकत है शेष। जिन पुत्र ने यज्ञ करी ये कर पिंड पर दान पुराण, नाहक जग में अवतरे उनसे निका स्वान। गोरख योगी ज्ञान यज्ञ करी तत्वे तातर बीत, सतगुर से भेंटा भया फिर हो गए शब्द अतीत। सेव सम्मन यज्ञ करी शीश भेंट कर दीन, सतगुरु मिले कबीर से शीश चढ़े फिर सीन। कबीर यज्ञ जैसी करी ऐसी करे न कोय, 9 लाख बॉडी विस्तरी ही केसो केसो होवे। ಈಗ ಪುಣ್ಯಾತ್ಮರೇ ಪರಮಾತ್ಮ ನಮಗೆ ಹೇಳ್ತಾರೇನೆಂದ್ರೆ, धर्म तो 10 का नहीं 10 के 3 लोक, और खैर आए तुम्हें खैर है कीजिए आत्म पोख। ಈಗ ಇದರಲ್ಲಿ ಬಹಳಷ್ಟು ಪ್ರಮಾಣ ನೀಡಿದ್ದಾರೆ. ಇವುಗಳಲ್ಲಿ ಬಹಳಷ್ಟು ಗೂಢ ರಹಸ್ಯವಿದೆ. ಏನು ಹೇಳಿದ್ದಾರೆ ಅಂದರೆ, ಈಗ ಸತ್ಯ ಸಾಧನೆ ನಿಮ್ಮ ಬಳಿ ಇಲ್ಲ ಮತ್ತು ನೀವು ಈ ಧರ್ಮ ಯಜ್ಞವನ್ನು ಕೂಡ ಮಾಡುತ್ತೀರಿ. ಆ ಧರ್ಮ ಯಜ್ಞದ್ದು ಕೂಡ ಫಲ ತಮಗೆ ಬಹಳಷ್ಟು ಸಿಗುತ್ತದೆ. ಮತ್ತು ಆ ಧರ್ಮವನ್ನು ಹೇಗೆ ಮಾಡುವುದು? बिन इच्छा जो देत है सो दान कहावे, और फल बाँचे नीतास का अमरापुर जावे। ಈಗ ಅಂತೆಯೇ ತಾವು ಇಲ್ಲಿಗೆ ಬರುತ್ತೀರಿ ಮತ್ತು ಇದೊಂದು ಹಾಸ್ಪಿಟಲ್ ಆಗಿದೆ. ಜನ್ಮ ಮರಣದ ರೋಗ ನಿವಾರಿಸುವಂಥದ್ದು. ಮತ್ತು ದಾಸ ಇಲ್ಲಿಯ ಡಾಕ್ಟರ್ ಆಗಿದ್ದಾನೆ, ಪರಮಾತ್ಮನ ಹಾಸ್ಪಿಟಲ್ನ ನೌಕರನು. ಮತ್ತು ತಾವುಗಳು ಇಲ್ಲಿ ಬರುತ್ತಲೇ ಇಲ್ಲಿ ಏನು ಮಾಡಲಾಗಿದೆ ಅಂದರೆ, ಗ್ಲೂಕೋಸನ್ನು ಏರಿಸುವ ಕ್ರಮವನ್ನು ಆಟೋಮೆಟಿಕ್ ಮಾಡಿಡಲಾಗಿದೆ. ಯಾರಿಲ್ಲಿ ಬಂದರೂ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಪ್ರವೇಶ ಮಾಡುತ್ತಲೇ ಶುರು ಆಗುತ್ತದೆ ಹೊರದು. ಹಾಗೆಯೇ ಬೇರೆ ಯಾರಾದರೂ ಬಂದರೆ ಅವನದು ಟ್ರೀಟ್ಮೆಂಟ್ ಪ್ರಾರಂಭವಾಗುತ್ತದೆ. ಹೇಗೆಂದರೆ, ಬರುತ್ತಲೇ ಅವನಿಗೆ ಭೋಜನವನ್ನು ಮಾಡಿಸುತ್ತಾರೆ, ಚಹಾ ನೀರು ಕೊಡುತ್ತಾರೆ, ಕುಳಿತುಕೋಸುವುದರ ಜ್ಞಾನ ತಿಳಿಸಲು ಪ್ರಾರಂಭಿಸುತ್ತಾರೆ. ಯಾರ ಬಳಿಯೂ ಕುಳಿತಿರಲಿ, ಇಲ್ಲಿ ಬೇರೆ ಮಾತಂತೂ ಇಲ್ಲವೇ ಇಲ್ಲ. ಎಲ್ಲ ಮಕ್ಕಳನ್ನು, ಪರಮಾತ್ಮನ ಪ್ರೀತಿಯ ಆತ್ಮಗಳನ್ನು ಈ ದಾಸನು ಈ ಅಮೃತದಿಂದ ತುಂಬಿಸಿಟ್ಟಿದ್ದಾನೆ, ಚೆನ್ನಾಗಿ ಎಲ್ಲವನ್ನೂ ಒಳ್ಳೆಯ ರೀತಿಯಲ್ಲಿ. ಮತ್ತು ಅವರು ತಕ್ಷಣವೇ ಅವರ ಸ್ವಭಾವವಾಗಿದೆ, ಬರುತ್ತಲೇ ಅವನಿಗೆ ಜ್ಞಾನವನ್ನು ತಿಳಿಸಲು ಪ್ರಾರಂಭಿಸುತ್ತಾರೆ. ಆ ಅಮೃತವನ್ನು ಅವನ ಕಿವಿಗಳ ಮಾಧ್ಯಮದಿಂದ ಹಾಕಲು ಪ್ರಾರಂಭಿಸುತ್ತಾರೆ. ಆ ಜ್ಞಾನಯಜ್ಞದ ಫಲ ಅವನಿಗೆ ಪ್ರಾರಂಭವಾಗುತ್ತದೆ. ಮತ್ತು ಭಗವಂತನಿಗೆ ನೈವೇದ್ಯ ಅರ್ಪಿಸುತ್ತಾರೆ ಪ್ರತಿದಿನ ಇಲ್ಲಿ. ಅದರಲ್ಲಿ ಉಳಿದಂತಹ ಅನ್ನವನ್ನು ಯಾರು ಇಲ್ಲಿ ತಿನ್ನುತ್ತಾರೋ ಅವರದು ಪುಣ್ಯ ಪ್ರಾರಂಭವಾಗುತ್ತದೆ. ಮತ್ತೆ ಯಾರು ಉಪದೇಶವನ್ನು ಪಡೆಯಲು ಬರುತ್ತಾರೆ ಅವರು ದೀರ್ಘದಂಡ ಪ್ರಣಾಮ ಆಟೋಮ್ಯಾಟಿಕಲಿ ಕ್ರಮ ಮಾಡಿಡಲಾಗಿದೆ. ಗ್ಲೂಕೋಸ್ ಖಂಡಿತವಾಗಿ ಏರುತ್ತದೆ ಇಲ್ಲಿ. ಮತ್ತು ನಂತರ ವ್ಯಕ್ತಿ ಸ್ವಾಭಾವಿಕವಾಗಿ, ಏಕೆಂದರೆ ಇದುವರೆಗೆ ಇಷ್ಟಂತೂ ಆಸ್ತಿ ಇದೆ, 10 ರೂಪಾಯಿ 2 ರೂಪಾಯಿ, ಅವಶ್ಯವಾಗಿ ದಾನ ಮಾಡುವ ಪ್ರಯತ್ನ ಮಾಡುತ್ತಾನೆ. ಹೀಗಾಗಿ ಯಜ್ಞ ಪ್ರಾರಂಭವಾಯಿತು, ಗ್ಲೂಕೋಸ್ ಸ್ಟಾರ್ಟ್ ಆಯಿತು ಅವನದು. ನಂತರ ದರ್ಶನವನ್ನು ಮಾಡಲು ಬರುತ್ತಾನೆ, ಆಶೀರ್ವಾದ ಪರಮಾತ್ಮನದು. ಈ ದಾಸನ ಮಾಧ್ಯಮದಿಂದ ಕಬೀರ ಭಗವಂತನ ಶಕ್ತಿಯನ್ನು ಪ್ರವೇಶ ಮಾಡಿಸಲಾಗುತ್ತದೆ. ಮತ್ತು ನಂತರ ಈ ಒರಿಜಿನಲ್ ಕ್ಯಾಪ್ಸುಲ್ಗಳು ಅಂದರೆ ಜಪದ ಮಂತ್ರಗಳನ್ನು ಹೇಳಲಾಗುತ್ತದೆ. ಮತ್ತು ಈ ಪ್ರಕಾರದಿಂದ
ತಮ್ಮ ಕಲ್ಯಾಣವಾಗುವುದು. ಈಗ ಏನು ಹೇಳುತ್ತಿದ್ದಾರೆ ಅಂದರೆ ಹೀಗೇನೆ. ಇದರಲ್ಲಿ ಹಲವು ಪ್ರಕಾರದ ಉದಾಹರಣೆಗಳನ್ನು ನೀಡಿದ್ದಾರೆ. ಅಂದರೆ ಏನು ವಾಣಿಯನ್ನು ತಮಗೆ ಕೇಳಿಸಿರುವನು ಈ ದಾಸನು. ಇದನ್ನು ತಿಳಿಯುವುದು ಯಾವುದೇ ಮಕ್ಕಳಾಟವಲ್ಲ. ಇದಂತೂ ಪರಮಾತ್ಮನು ಕೃಪೆಯನ್ನು ತೋರಿ ಯಾರ ಜ್ಞಾನಯೋಗವನ್ನು ತೆರೆಯುವರೋ ಅವನೇ ಈ ಜ್ಞಾನವನ್ನು ಪ್ರಭುವಿನ ಕೃಪೆಯಿಂದ ತಿಳಿಸಬಹುದು. ಈಗ ಪುಣ್ಯಾತ್ಮರೇ, ಅಂತೆಯೇ ನಾನಕರು ಇದ್ದರು. ಶ್ರೀ ನಾನಕ ಸಾಹೇಬರಿಗೆ ಪರಮಾತ್ಮ ಸಿಕ್ಕಿದ್ದರು ಮತ್ತು ಅವರಿಗೆ ಸತ್ಯನಾಮವನ್ನು ನೀಡಿದ್ದರು. ಮತ್ತವರಿಗೆ ಈ ಆದೇಶವನ್ನು ನೀಡಿದ್ದರು, ಅಂದರೆ ಈ ನಾಮವನ್ನು ತಾವು ಈಗಲೇ ಯಾರಿಗೂ ನೀಡುವಂತಿಲ್ಲ. ಮತ್ತು ಆ ಸಮಯದಲ್ಲಿ ಪರಮಾತ್ಮನ 64 ಲಕ್ಷ ಶಿಷ್ಯರಿದ್ದರು. ಪರಮೇಶ್ವರರು ಕೂಡ 5 ಮಂತ್ರಗಳನ್ನು ನೀಡುತ್ತಿದ್ದರು. ತಮಗೆ ನೀಡಿದ್ದರಲ್ಲಿ 7 ಮಂತ್ರಗಳಿವೆ. ಮೊದಲ ಮತ್ತು ಕೊನೆಯದನ್ನು ಬಿಟ್ಟು ಮಧ್ಯ ಮಧ್ಯದ್ದು ಕಬೀರ್ ಸಾಹೇಬರು ನೀಡುತ್ತಿದ್ದರು. ಸತ್ಯನಾಮವನ್ನು ಯಾರಿಗೂ ನೀಡಿರಲಿಲ್ಲ. ಮತ್ತು ಧರ್ಮದ ಉದಾಹರಣೆಯನ್ನು ನೀಡಿದರು ದಾತನು. ಸ್ವತಃ ಬಟ್ಟೆಯನ್ನು ನೇಯುತ್ತಿದ್ದರು ಕಬೀರ ಪರಮಾತ್ಮ. ಮತ್ತು ಬಟ್ಟೆ ನೇಯುವುದರಿಂದ ಕೂಲಿಯೇನು ಬರುತ್ತಿತ್ತು. ಅದರಲ್ಲಿ ತನ್ನ ಮನೆಗಾಗಿ ಎಷ್ಟು ಅವಶ್ಯಕ ಸಾಮಗ್ರಿ ಬೇಕಾಗುತ್ತಿತ್ತು ಅದನ್ನು ತಂದು ಬಾಕಿ ಎಷ್ಟೇ ಹಣ ಉಳಿಯಲಿ ಅದನ್ನು ಪುಣ್ಯದಲ್ಲಿ ಧರ್ಮದಲ್ಲಿ ತೊಡಗಿಸ್ತಿದ್ರು. ನಮಗಾಗಿ ಅದೊಂದು ಉದಾಹರಣೆಯನ್ನು ಎದುರುಗಿಟ್ಟು ಹೋದರು. ಅಂದರೆ ನೀವು ಹೀಗೆ ಮಾಡುತ್ತಾ ಇರಿ. ಮತ್ತು ಈ ಮಧ್ಯದ ಪೀಳಿಗೆ ತನಕ ತಮ್ಮನ್ನು ತರಬೇಕಾಗಿತ್ತು. ಈಗ ನಾನಕ್ ಸಾಹೇಬರಿಗೂ ಕೂಡ ಪರಮಾತ್ಮನು ಇದೇ ಫಾರ್ಮುಲಾವನ್ನು ಹೇಳಿದ್ದರು. ಅಂದರೆ ತಮ್ಮ ಸಂಪರ್ಕದಲ್ಲಿ ಯಾರೇ ಬರಲಿ ಅವರಿಗೆ ಧರ್ಮದ ಮಾರ್ಗವನ್ನು ಹೇಳಬೇಕು. ಮತ್ತು ಈ ಧರ್ಮದಿಂದ ಹೇಗೆಂದರೆ ಎಲ್ಲಕ್ಕಿಂತ ಹೆಚ್ಚು ಧಾರ್ಮಿಕತೆ ಏನಿದೆ ಭೋಜನದ್ದು, ಅದು ಸಿಖ್ ಧರ್ಮದೊಳಗಿದೆ. ಯಾವುದೇ ಗುರುದ್ವಾರದಲ್ಲಿ ತಾವು ಹೋದರೆ ತಮಗೆ ಯಾವ ಹಣದ ಖರ್ಚಿಲ್ಲ. ತಮಗೆ ಫ್ರೀ ಭೋಜನ ದೊರಕುವುದು. ದಾನದಕ್ಷಿಣೆ ತಾವು ನೀಡಿ ಅಥವಾ ನೀಡಿದಿರಿ. ಮತ್ತು ಎಷ್ಟೇ ಸಂತರಾಗಿದ್ದಾರೆ, ಗುರು ಆಗಿದ್ದಾರೆ, ಇವರ 10 ಗುರುಗಳು ಕೂಡ ಇವರೆಲ್ಲರೂ ಅನ್ನದಾಸೋಹವನ್ನೇ ಮಾಡಿಸುತ್ತಿದ್ದರು. ಮತ್ತು ಅವರ ಬಳಿ ಮಂತ್ರವಂತೂ ಇರಲಿಲ್ಲ. ಅವರು ಧರ್ಮ ಯಜ್ಞವನ್ನು ಮಾಡಿಸ್ತಿದ್ದರು. ಎಲ್ಲ ಭಕ್ತರು ಬರುತ್ತಿದ್ದರು ಮತ್ತು ವಾಹೆಗುರು ವಾಹೆಗುರು ಎಂದು ಹೇಳುತ್ತಿದ್ದರು. ವಾಹೆಗುರುವಿನ ಅರ್ಥವಾಗುತ್ತದೆ ಪೂರ್ಣ ಪರಮಾತ್ಮ. ಮತ್ತು ಪರಮಾತ್ಮನ ವಾಣಿಯನ್ನೂ ಕೂಡ ಓದುತ್ತಿದ್ದರು. ಅದರಿಂದ ಜ್ಞಾನಯಜ್ಞ ಆಗುತ್ತಿತ್ತು. ಭಂಡಾರದಿಂದ ಧರ್ಮಯಜ್ಞವಾಗುತ್ತಿತ್ತು. ದೀರ್ಘದಂಡ ಪ್ರಣಾಮ ಮಾಡುತ್ತಾರೆ, ಶಿರಭಾಗಿಸುತ್ತಾರೆ. ಇದರಿಂದ 3ನೇ ಯಜ್ಞ ಆಗುತ್ತದೆ. ಈ 3 ಯಜ್ಞಗಳನ್ನು ಅವರು ಮಾಡುತ್ತಿದ್ದರು. ಮತ್ತು 4ನೇ ಯಜ್ಞ ಈ ಧ್ಯಾನ, ಭಗವಂತನಲ್ಲಿ ಶ್ರದ್ಧೆ ಇದ್ದೇ ಇರುತ್ತದೆ. ಹೀಗೆ ಆ ಯಜ್ಞಗಳಿಂದಲೂ ಇಂತಹ ಸ್ವಲ್ಪ ಶಾಂತಿ ಲಭಿಸುತ್ತದೆ. ಅಂದರೆ ಆ ಸ್ವಲ್ಪ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು 1-2 ಮನುಷ್ಯ ಜೀವನವೂ ಸಿಗಬಹುದು. ಅಧಿಕವಲ್ಲ, ಅವರಿಗೆ ಸಿಗಬಹುದು. ಯಾರು ಮೊದಲು ಪರಮಾತ್ಮನ ಶರಣದಲ್ಲಿ ಅಥವಾ ಪರಮಸಂತನ ಶರಣದಲ್ಲಿ ಬಂದು ಎಂದಾದರೂ ಭಕ್ತಿಯನ್ನು ಮಾಡಿಟ್ಟಿದ್ದರೆ. ನಿಜವಾದ ಈ ಮಂತ್ರದ್ದು ಹೇಗೆಂದರೆ ಇವುಗಳಲ್ಲಿನ 5 ಮಂತ್ರಗಳನ್ನು ನೀಡಲಾಗುತ್ತಿತ್ತು. ಇವುಗಳಿಂದಲೂ ಮನುಷ್ಯ ಜೀವನ ತಮಗೆ ಸಿಗುತ್ತಲಿರುತ್ತಿದ್ದವು ಮತ್ತು ಆಶೀರ್ವಾದದಿಂದಲೂ ತಮಗೆ ಪರಮಾತ್ಮನು ಭಕ್ತಿಯುಕ್ತ ಮಾಡಿಟ್ಟಿದ್ದರು 600 ವರ್ಷಗಳ ಮೊದಲು. ಈಗ ಅದೇ ಆತ್ಮಗಳಾಗಿವೆ. ಕೆಲವು ಸಿಖ್ ಧರ್ಮದಲ್ಲಿ, ಕೆಲವು ಹಿಂದೂ ಧರ್ಮದಲ್ಲಿ, ಕೆಲವು ಮುಸಲ್ಮಾನ ಧರ್ಮದಲ್ಲಿ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ಈ ಕಾಲನು. ಆ ಕಾರಣದಿಂದ, ಅಂದರೆ ಅವರು ಧರ್ಮ ಮಾಡುವುದರಿಂದ ಅವರ ಏನು ಸಾಂಸಾರಿಕ ಖರ್ಚಿತ್ತು ಅದು ಆ ಧರ್ಮದಿಂದ ನಡೆಯುತ್ತಿತ್ತು. ಮತ್ತು ಮಂತ್ರಗಳ ಸಂಪಾದನೆ ಏನಿತ್ತು ಪರಮೇಶ್ವರನ ಶರಣದಲ್ಲಿದ್ದು ಅವರು ಮಾಡಿದ್ದು ಅದು ಸುರಕ್ಷಿತವಾಗಿತ್ತು. ಅದರಿಂದ ಮನುಷ್ಯ ಜೀವನ ಲಭಿಸುತ್ತಿತ್ತು. ಹಾಗಾಗಿ ಈ ಮಧ್ಯದ ಪೀಳಿಗೆ ತನಕ ತಮ್ಮನ್ನು ತರುವ ಉದ್ದೇಶವಾಗಿತ್ತು ಪರಮಾತ್ಮನದು ಈ ಲೀಲೆಯನ್ನು ಮಾಡಿ. ಈಗ ಇದರಲ್ಲೇನು ಹೇಳಲಾಗಿದೆ, ಇವುಗಳಲ್ಲಿ ಬಹಳ ಆಳವಾದ ಮಾತುಗಳಿವೆ. ಅವುಗಳನ್ನೀಗ ಪೂರ್ಣಗೊಳಿಸಲು ಆಗದು. ಈಗ ತಿಳಿಸದೇ ಇದ್ದರೂ ನಂತರ ತೊಂದರೆ ಆಗುವುದು. ಈಗ ನಾವು ಇಷ್ಟೇ ಹೇಳಬಯಸುತ್ತೇವೆ. ಈಗಲೇ ತಮಗೇನು ಹೇಳಲಾಗಿತ್ತು, ಅಂದರೆ ತಮಗೆ ಇಲ್ಲಿಯವರೆಗೆ ಧರ್ಮ ಭಂಡಾರಗಳ ಏನು ಈ ಪರಂಪರೆ ಆಗಿತ್ತು, ಇದು ಇದಕ್ಕಾಗಿಯೇ ಇತ್ತು. ಏಕೆಂದರೆ ಇದರಿಂದ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಆದರೆ ನಿಜವಾದ ಮಂತ್ರ ಸಿಗದಿದ್ದರೆ, ಬೇಕಾದರೆ ತಮಗೆ 1,00,000 ಮನುಷ್ಯ ಜೀವನ ಲಭಿಸಿದರೂ ದುರ್ಗತಿಯಂತೂ ಆಗುವುದು. ಏಕೆಂದರೆ ಆ ಮಂತ್ರಗಳ ಹೊರತು ಮೋಕ್ಷವೂ ಆಗದು. ಹಾಗಾಗಿ ಪರಮಾತ್ಮನು ಈ ಕೃಪೆ ಮಾಡಿದ್ದಾರೆ ತಮ್ಮ ಮೇಲೆ. ಅಂದರೆ ಈ ಮಾರ್ಗ ಹೇಳಿದರು ಮತ್ತು ತಮ್ಮನ್ನು ಕಲಿಯುಗದ ಈ ಭಕ್ತಿ ಕಾಲದ ತನಕ ಕರೆತಂದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ.
ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302